ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾವು ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ಚಕ್ರವರ್ತಿಯಾಗಿರುವಂತಹ ಅಶೋಕ ಚಕ್ರವರ್ತಿ ಹಾಗೂ ಆತನ ಆರಂಭಿಕ ಜೀವನದ ಬಗ್ಗೆ ತಿಳಿದುಕೊಳ್ಳೋಣ. Ashoka the Great was an Indian emperor of the Maurya dynasty, considered by many to be one of India's greatest emperors. ಅಶೋಕನ ಆಳ್ವಿಕೆಯು ಭಾರತದಲ್ಲಿ ಮಾತ್ರವಲ್ಲದೆ ವಿಶ್ವದ ಇತಿಹಾಸದಲ್ಲಿ ಚಿರಸ್ಥಾಯಿ ಸ್ಥಾನವನ್ನು ಹೊಂದಿದೆ. ಎಚ್.ಜಿ. ವೇಲ್ಸ್ ರವರ ಪ್ರಕಾರ, ಇತಿಹಾಸ ಬಾಂಧಳದಲ್ಲಿ ಎಂದೋ ಮಿನುಗಿ ಅಂದೇ ಮಾಯವಾಗಿರುವ ಸಾವಿರಾರು ರಾಜ ಮಹಾರಾಜರುಗಳ ನಡುವೆ ಇಂದಿಗೂ ಬೆಳಗುತ್ತಿರುವ ಧ್ರುವತಾರೆ ಎಂದರೆ ಅಶೋಕ. ಆದರೆ ಜೇಮ್ ಪ್ರಿನ್ಸೆಪ್ ಎಂಬುವವನು 1837ರಲ್ಲಿ ಅಶೋಕನ ಶಿಲಾಶಾಸನವೊಂದನ್ನು ಓದಿ ದೇವನಾಂಪಿಯ ಪಿಯದಸಿ ಎಂಬ ರಾಜನ ಹೆಸರನ್ನು ಗುರುತಿಸುವವರೆಗೂ ಅಶೋಕನು ಕೇವಲ ಪುರಾಣಗಳ ಪಟ್ಟಿಯಲ್ಲಿ ಬರುವ ಮೌರ್ಯ ಅರಸರಲ್ಲೊಬ್ಬನಾಗಿದ್ದನು. ಆ ಹೆಸರಿನ ರಾಜನು ಇತಿಹಾಸಕಾರರಿಗೆ ಇಂದಿನಷ್ಟು ಬಹುಮುಖ್ಯವಾದವನಾಗಿರಲಿಲ್ಲ. 1825ರಿಂದ ಸಂಶೋಧಿಸಲ್ಪಟ್ಟ ಅಶೋಕನ ಶಾಸನಗಳು ಅವನನ್ನು ದೇವನಾಂಪಿಯ ಪಿಯದಸಿ ಎಂದು ಕರೆಯಲ್ಪಟ್ಟವಾಗಿದ್ದವು. ಆದರೆ ಈ ಯಾವ ಶಾಸನಗಳೂ ಅಶೋಕನ ಹೆಸರನ್ನು ಒಳಗೊಂಡಿರದಿದ್ದುದರಿಂದ ದೇವನಾಂಪಿಯ ಪಿಯದಸಿ ಯಾರೆಂಬ ಬಗ್ಗೆ ಇತಿಹಾಸ ತಜ್ಞರಲ್ಲಿ ಜಿಜ್ಞಾಸೆ ಇತ್ತು. ಆದರೆ 1915ರಲ್ಲಿ ದೊರಕಿದ ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನವು ದೇವನಾಂಪಿಯ ಅಶೋಕ ಎಂಬುದಾಗಿ ಹೆಸರನ್ನು ಸೂಚಿಸುವ ಮೂಲಕ ಅಶೋಕನ ಹೆಸರಿನ ಬಗ್ಗೆ ಇದ್ದ ಜಿಜ್ಞಾಸೆಯನ್ನು ನಿವಾರಿಸಿತು. ಮಧ್ಯಪ್ರದೇಶದ ಗುಜರ ಶಾಸನವು ದೇವನಾಂಪಿಯಸ ಪ್ರಿಯದರ್ಶನೋ ಅಶೋಕ ರಾಜಸ ಎಂದು ಅಶೋಕನ ಹೆಸರು ಹಾಗೂ ಅವನ ಬಿರುದುಗಳನ್ನೆಲ್ಲ ಒಳಗೊಂಡಿದ್ದು ಅಶೋಕನ ಹೆಸರಿನ ಬಗ್ಗೆ ಇದ್ದ ಎಲ್ಲ ಸಂಶಯಗಳನ್ನು ನಿವಾರಿಸಿತು. He is remembered for his remarkable conversion to non-violence and his merciful reign. ಅಶೋಕನು ಕೇವಲ ಒಂದು ವಿಶಾಲ ಸಾಮ್ರಾಜ್ಯದ ಅರಸನಾಗಿದ್ದನೆಂದಾಗಲಿ ಅಥವಾ ಜನರ ಕಲ್ಯಾಣಕ್ಕಾಗಿ ಶ್ರಮಿಸಿದನೆಂದಾಗಲಿ ಅಲ್ಲ, ಅರಸನಾಗಿ ತಾನೂ ಅನುಸರಿಸಿ ಮಾನವ ಜನಾಂಗಕ್ಕೆ ಬಿಟ್ಟು ಹೋದ ಧಾರ್ಮಿಕ ಸಹಿಷ್ಣುತೆ, ದಯೆ, ದಾನ, ಧರ್ಮ, ನೀತಿ ಹಾಗೂ ಮಾನವೀಯ ಮೌಲ್ಯಗಳ ಸಂದೇಶಕ್ಕಾಗಿ. ದಯಾಧರ್ಮವೇ ಎಲ್ಲದರ ಮೂಲ ಎಂಬುದನ್ನು ಅರಿತ ಮಹಾನ್ ಧರ್ಮಭೀರು, ನಿಷ್ಠಾವಂತ, ಮೇಲಾಗಿ ಅಶೋಕ ಅಧಿಕಾರವನ್ನು ಧರ್ಮದ ಕವಚದಿಂದ ಸುತ್ತಿಟ್ಟ ಓರ್ವ ದಾರ್ಶನಿಕ ಅರಸನಾಗಿದ್ದಾನೆ. His edicts encouraged the protection of animals, mercy for criminals, and tolerance of other religions. ತನ್ನ ಸಾಧನೆಯ ಬಗ್ಗೆ ಭಾರತದ ಯಾವ ಅರಸನೂ ಬಿಟ್ಟು ಹೋಗಿರದಂತಹ ಮಾಹಿತಿಯನ್ನು ಅಶೋಕ ತನ್ನ ಶಾಸನಗಳಲ್ಲಿ ಬಿಟ್ಟು ಹೋಗಿದ್ದಾನೆ. ಅಶೋಕನ ಬಗ್ಗೆ ಎಲ್ಲ ವಿದ್ವಾಂಸರ ಅಭಿಪ್ರಾಯ ಒಂದೇ. ಕಾರಣ, ಅಶೋಕನೇ ತನ್ನ ಜೀವಿತ ಕಾಲದಲ್ಲಿ ಹೊರಡಿಸಿರುವ ಶಾಸನಗಳು ನಮಗೆ ಪ್ರಾಪ್ತವಾಗಿವೆ. ಇಷ್ಟಾದರೂ ಅವನ ಬಾಲ್ಯ ಜೀವನವನ್ನು ತಿಳಿಯಲು ನಾವು ಅನ್ಯ ಮೂಲಗಳ ಮೊರೆ ಹೋಗಬೇಕಾಗಿದೆ. ಚಕ್ರವರ್ತಿ ಅಶೋಕ ವಾಸ್ ದ ಸನ್ ಆಫ್ ಎಂಪರರ್ ಬಿಂದುಸಾರ ಅಂಡ್ ರಾಣಿ ಧರ್ಮ. ಸಿಂಹಳದ ಬೌದ್ಧ ಗ್ರಂಥಗಳಾದ ಮಹಾವಂಶ ಮತ್ತು ದೀಪವಂಶಗಳ ಪ್ರಕಾರ ಬಿಂದುಸಾರನ ಆಳ್ವಿಕೆಯಲ್ಲಿಯೇ ಅಶೋಕ ಉಜ್ಜಯಿನಿ ಮತ್ತು ತಕ್ಷಶಿಲೆಗಳಲ್ಲಿ ರಾಜ್ಯಪಾಲನಾಗಿ ನೇಮಕಗೊಂಡಿದ್ದ. ಆಗಲೇ ರಾಜ್ಯಾಡಳಿತದಲ್ಲಿ ಸಾಕಷ್ಟು ಅನುಭವ ಪಡೆದುದು. ಅಶೋಕ ಉಜ್ಜಯಿನಿಯಲ್ಲಿ ರಾಜ್ಯಪಾಲನಾಗಿದ್ದಾಗ ಅಲ್ಲಿನ ವಿದಿಶಾ ನಗರದ ಸುಪ್ರಸಿದ್ಧ ಶ್ರೇಷ್ಠಿಯ ಮಗಳಾದ ಮಹಾದೇವಿಯನ್ನು ಪ್ರೇಮಿಸಿ ವಿವಾಹ ಮಾಡಿಕೊಂಡನು. ನಂತರದ ರಾಣಿಯರಲ್ಲಿ ಪಟ್ಟದರಸಿಯಾದವಳು ತಿಷ್ಟಮಿತ್ರೆ. Ashoka had several elder siblings, all of whom were his half-brothers from the other wives of his father Bindusara. ಮಹಾವಂಶವು ಅಶೋಕನ ಆರಂಭದ ಜೀವನವನ್ನು ಈ ರೀತಿಯಾಗಿ ಚಿತ್ರಿಸುತ್ತದೆ. ಬಿಂದುಸಾರನ 16 ಪತ್ನಿಯರಲ್ಲಿ 101 ಗಂಡು ಮಕ್ಕಳು ಹುಟ್ಟಿದರು. ಅಶೋಕನು ಶಸ್ತ್ರವಿದ್ಯೆಯಲ್ಲಿ ಅವರೆಲ್ಲರನ್ನೂ ಮೀರಿಸಿದನು. ಉತ್ತರಾಧಿಕಾರಕ್ಕಾಗಿ ನಡೆದ ಯುದ್ಧದಲ್ಲಿ ಹಿರಿಯವನಾದ ಸುಸೀಮನಿಗೆ 98 ಜನ ಸಹೋದರರು ನೆರವಾದರು. ಅಸ್ಸ ಎಂಬ ಸೋದರನು ಅಶೋಕನನ್ನು ಬೆಂಬಲಿಸಿದನು. ಅಶೋಕನು ಯುದ್ಧದಲ್ಲಿ ತನ್ನ 99 ಸಹೋದರರನ್ನು ಕೊಲೆ ಮಾಡಿ ತಾನು ಚಕ್ರವರ್ತಿಯಾದನು. ತನ್ನನ್ನು ಬೆಂಬಲಿಸಿದ ಅಸ್ಸಾನನ್ನು ಉಪರಾಜ ಪ್ರತಿನಿಧಿಯಾಗಿ ಮಾಡಿ ಸ್ಥಾನಮಾನ ದೊರಕಿಸಿಕೊಟ್ಟನು. ಹೀಗೆ ಅಶೋಕನು ಬೌದ್ಧ ಧರ್ಮಕ್ಕೆ ಮತಾಂತರ ಹೊಂದುವ ಮೊದಲು ಚಂಡಾಶೋಕ ಅಂದರೆ ಕ್ರೂರಿಯಾದ ಅಶೋಕನಾಗಿದ್ದು, ನಂತರದಲ್ಲಿ ಧರ್ಮಾಶೋಕ ಅಂದರೆ ಧರ್ಮಿಯಾದ ಅಶೋಕನಾದನೆಂದು ಮಹಾವಂಶವು ಬೌದ್ಧ ಧರ್ಮದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯಲು ಉತ್ಪ್ರೇಕ್ಷೆಗಳನ್ನು ಮಾಡಿದೆ. ಬಿಂದುಸಾರನ ಮರಣದ ತರುವಾಯ ಅಶೋಕ ಪಟ್ಟಕ್ಕೆ ಬಂದು ರಾಧಾಗುಪ್ತನನ್ನು ತನ್ನ ಮಂತ್ರಿಯನ್ನಾಗಿ ನೇಮಿಸಿಕೊಂಡನು. ಆದರೆ ಕೆಲವು ಬೌದ್ಧ ಗ್ರಂಥಗಳ ಪ್ರಕಾರ ಬಿಂದುಸಾರನ ಮರಣಕ್ಕೂ ಅಶೋಕನ ಪಟ್ಟಾಭಿಷೇಕ ಮಹೋತ್ಸವಕ್ಕೂ ಮಧ್ಯೆ 4 ವರ್ಷಗಳ ಅಂತರ ಕಂಡುಬರುತ್ತದೆ.
ಹಾಗಿರುವುದಾದ ಪಕ್ಷದಲ್ಲಿ ಬಿಂದುಸಾರ ಮರಣ ಹೊಂದಿದ ತತ್ಕ್ಷಣವೇ ಏಕೆ ಅಶೋಕ ಪಟ್ಟಕ್ಕೆ ಬರಲಿಲ್ಲ? ಪಟ್ಟಾಭಿಷೇಕ ಮಹೋತ್ಸವವನ್ನು ಏನೋ ಕೆಲವು ಆತಂಕಗಳಿಂದ 4 ವರ್ಷ ಮುಂದೂಡಿರಬೇಕು. ಅಣ್ಣ ತಮ್ಮಂದಿರಲ್ಲಿ ಸಿಂಹಾಸನಕ್ಕೆ ಉಂಟಾದ ಘರ್ಷಣೆ ಇದಕ್ಕೆ ಕಾರಣ ಇರಬೇಕೆಂಬುದು ವಿ.ಎಸ್. ಸ್ಮಿತ್ ಮತ್ತು ಇತರ ಕೆಲವು ಇತಿಹಾಸ ತಜ್ಞರ ಅಭಿಪ್ರಾಯವಾಗಿದೆ. ಬರಗಾಲವಿದ್ದ ಕಾರಣದಿಂದಲೂ ಪಟ್ಟಾಭಿಷೇಕ 4 ವರ್ಷ ತಡವಾಗಿರಬೇಕು. ಆದರೆ ಕೆ.ಪಿ. ಜೈಸ್ವಾಲ್ರ ಪ್ರಕಾರ ವೈದಿಕ ಸಂಪ್ರದಾಯದ ಪ್ರಕಾರ ಪಟ್ಟಾಭಿಷಿಕ್ತರಾಗುವವರು 25 ವರ್ಷ ತುಂಬಿರಬೇಕಾಗಿದ್ದಿತು. ಆಗ ಅಶೋಕನಿಗಿನ್ನೂ 21 ವರ್ಷವಾದ್ದರಿಂದ 4 ವರ್ಷ ಪಟ್ಟಾಭಿಷೇಕ ಮಹೋತ್ಸವವನ್ನ ಮುಂದೂಡಿರಬೇಕು. ಆದರೆ ಅಶೋಕ ತನ್ನ ಪ್ರತಿಸ್ಪರ್ಧಿಗಳಾದ 99 ಮಂದಿ ಸಹೋದರನ ಕೊಂದು ಸಿಂಹಾಸನ ಪಡೆದ ಎಂಬುದು ಸಿಂಹಳದ ಬೌದ್ಧ ಭಿಕ್ಷುಗಳ ನಂಬಿಕೆಯಾಗಿದೆ. ಆದರೆ ಅಶೋಕನ ಅಣ್ಣ ತಂಗಿಯರು ಅವನ 18ನೆಯ ವರ್ಷದ ಆಳ್ವಿಕೆಯಲ್ಲಿ ಇದ್ದರೆಂದು, ಅಶೋಕ ಅವರ ಯೋಗಕ್ಷೇಮದ ಬಗ್ಗೆ ಒಳ್ಳೆಯ ಎಚ್ಚರಿಕೆ ವಹಿಸಿದ್ದನೆಂದು ಕೆಲವು ಮೂಲಗಳಿಂದ ತಿಳಿದು ಬರುತ್ತದೆ. ಮೇಲಾಗಿ ಅಶೋಕನ ಮುಂದಿನ ಜೀವನವನ್ನು ನಾವು ಅವಲೋಕಿಸಿದಾಗ ಅವನು ತನ್ನ ಸಹೋದರರನ್ನ ಕೊಲೆ ಮಾಡಿರಲಾರ ಎಂಬುದು ನಮಗೆ ಅರಿವಾಗಲಾಗದಿರಲಾರದು. ಏಕೆಂದರೆ ಅಶೋಕ ಕಳಿಂಗ ಯುದ್ಧದಲ್ಲಿ ಸಂಭವಿಸಿದ ಅಪಾರ ಸಾವು ನೋವುಗಳಿಂದಾಗಿ ಮಮ್ಮಲ ಮರುಗಿದ್ದಾನೆ. ಅದಕ್ಕೆ ತಾನು ಪಶ್ಚಾತ್ತಾಪ ಪಟ್ಟಿದ್ದಾನೆ ಎಂದೆಲ್ಲ ಅನೇಕ ಧರ್ಮಶಾಸನಗಳಲ್ಲಿ ತನ್ನ ಉಳಿದ ದೋಷಗಳ ಜೊತೆಗೆ ಹೇಳಿಕೊಂಡಿದ್ದಾನೆ. ಅಂತಹ ವ್ಯಕ್ತಿ ತನ್ನ ಸಹೋದರರನ್ನು ಕೊಂದು ಸಿಂಹಾಸನ ಪಡೆದಿದ್ದಲ್ಲಿ ಒಮ್ಮೆಯಾದರೂ ತನ್ನ ಶಾಸನಗಳಲ್ಲಿ ಅದನ್ನು ವ್ಯಕ್ತಪಡಿಸದೇ ಇರುತ್ತಿರಲಿಲ್ಲ. ಆದ್ದರಿಂದ ಯಾವ ಅಡಚಣೆಯೂ ಇಲ್ಲದೆ ಕ್ರಿಸ್ತಪೂರ್ವ 269ರಲ್ಲಿ ಅಶೋಕ ಸಿಂಹಾಸನ ಏರಿದನು ಎಂದು ಹೇಳುವುದೇ ಸೂಕ್ತವಾಗಿದೆ. ಪ್ರಾರಂಭದಲ್ಲಿ ಅಶೋಕ ಕ್ರೂರಿಯಾಗಿದ್ದ. ಎಂತಹ ಕ್ರೂರ ಕೃತ್ಯಗಳನ್ನು ಮಾಡಲು ಅವನು ಹಿಂಜರಿಯುತ್ತಿರಲಿಲ್ಲ. ಕುಡಿತ, ಕುಣಿತ ಮತ್ತು ಬೇಟೆ ಮುಂತಾದ ದುರಭ್ಯಾಸಗಳಲ್ಲಿ ಹೆಚ್ಚು ಆಸಕ್ತಿ ಉಳ್ಳವನಾಗಿದ್ದ ಎಂಬುದಾಗಿ ಬೌದ್ಧ ಗ್ರಂಥಗಳು ಅಶೋಕನ ಬಾಲ್ಯ ವ್ಯಕ್ತಿತ್ವವನ್ನು ಆದಷ್ಟು ಮಟ್ಟಿಗೆ ಚಂಡಾಶೋಕನೆಂಬ ಕಲ್ಪನೆ ಬರುವಂತೆ ನಿರೂಪಿಸಿವೆ. ಬೌದ್ಧ ಧರ್ಮಾವಲಂಬಿಯಾದ ಮೇಲೆ ಅದರ ಪ್ರಭಾವದಿಂದ ಚಂಡಾಶೋಕ ಪರಿವರ್ತನೆ ಹೊಂದಿ ಹೇಗೆ ಧರ್ಮಾಶೋಕನಾಗಿ ವಿಶ್ವವಿಖ್ಯಾತನಾದನೆಂದು ತೋರೆ ಆ ಮೂಲಕ ಬೌದ್ಧ ಧರ್ಮಕ್ಕೆ ಹೆಚ್ಚಿನ ಮಹತ್ವ ಕೊಡುವುದೇ ಬೌದ್ಧರ ಧ್ಯೇಯವಾಗಿರಬೇಕು. ಈ ಧ್ಯೇಯವನ್ನೇ ಗಮನದಲ್ಲಿಟ್ಟುಕೊಂಡು ಅಶೋಕನ ಬಾಲ್ಯ ಜೀವನ ಚರಿತ್ರೆಯನ್ನು ಕೆಳಮಟ್ಟದಲ್ಲಿ ಚಿತ್ರಿಸಿದ್ದಾರೆ. ಅವನ ಬಾಲ್ಯ ಜೀವನ ಹೇಗಾದರೂ ಇರಲಿ, ಅಂತೂ ಅಶೋಕ ಒಬ್ಬ ಶ್ರೇಷ್ಠ ಚಕ್ರವರ್ತಿ ಎಂಬುದು ಆತನ ಶಾಸನಗಳಿಂದ ವೇದ್ಯವಾಗುತ್ತದೆ. ಭಾರತದ ಇತಿಹಾಸದಲ್ಲಿ ಏಕೆ ಪ್ರಪಂಚದ ಇತಿಹಾಸ ಬಾಂಧಳದಲ್ಲಿ ಎಂದೋ ಮಿನುಗಿ ನಂತರ ಮಾಯವಾಗಿರುವ ಸಾವಿರಾರು ರಾಜ ಮಹಾರಾಜ, ರಾಜ ಪರಮೇಶ್ವರ, ಭುವನೈಕ್ಯ ಚಕ್ರವರ್ತಿಗಳ ನಡುವೆ ಪ್ರಜ್ವಲಿಸಿ ಇಂದಿಗೂ ಬೆಳಗುತ್ತಿರುವ ಅಕ್ಷಯ ತಾರೆ ಅಶೋಕ. ಓಲ್ಗಾ ನದಿ ತೀರದಿಂದ ಶಾಂತಸಾಗರದ ತೀರದವರೆಗೂ ಜನರು ಇಂದಿಗೂ ಅವನನ್ನು ಪೂಜ್ಯ ಭಾವನೆಯಿಂದ ನೆನೆಯುತ್ತಿರುವವರು. ಚೀನಾ ಸಾಮ್ರಾಜ್ಯದಲ್ಲೂ ಟಿಬೆಟ್ನಲ್ಲೂ ಅವನಿಗೆ ಅತಿ ಪ್ರಿಯವಾಗಿದ್ದ ಬೌದ್ಧ ಧರ್ಮವನ್ನು ಮೂಲೆಗೊತ್ತಿರುವ ಹಿಂದೂಸ್ತಾನದಲ್ಲಿಯೂ ಸಹ ಅಶೋಕನ ಕಲಿತನ, ಹಿರಿತನಗಳು ಜನಮನದಲ್ಲಿ ನಾಟಿ ನಿಂತಿವೆ. ಪಾಶ್ಚಾತ್ಯರನ್ನು ಅಚ್ಚರಿಗೊಳಿಸಿದ ಕಾನ್ಸ್ಟಂಟೈನ್, ಚಾರ್ಲಮೈನ್ ಮುಂತಾದ ಚಕ್ರಾಧೀಶ್ವರರ ಹೆಸರನ್ನು ಕೇಳಿರುವವರ ಸಂಖ್ಯೆಗಿಂತ 100 ಪಟ್ಟು ಹೆಚ್ಚು ಜನ ಅಶೋಕನ ಹೆಸರನ್ನು ಆದರದಿಂದ ಸ್ಮರಿಸುತ್ತಿರುವವರು ಎಂಬುದು ಸುಪ್ರಸಿದ್ಧ ಆಂಗ್ಲ ಇತಿಹಾಸ ತಜ್ಞ ಎಚ್. ಜಿ. ವೇಲ್ಸ್ ರವರ ಅಭಿಪ್ರಾಯ ಇಲ್ಲಿ ಸ್ಮರಿಸಬೇಕಾಗುವುದಾಗಿದೆ. ವೇಲ್ಸ್ ರವರೇ ಹೇಳುವಂತೆ ವಿಜಯದಿಂದ ವೈರಾಗ್ಯಕ್ಕೆ ಬಂದ ಏಕಮೇವ ಸಾಮ್ರಾಟ ಅಶೋಕನಾಗಿದ್ದಾನೆ. ಅಶೋಕನು ತನ್ನ 13ನೇ ಬಂಡೇಗಲ್ಲು ಶಾಸನದಲ್ಲಿ ತಾನು ಸಿಂಹಾಸನವೇರಿದ 9ನೇ ವರ್ಷದಲ್ಲಿ ಕಳಿಂಗ ರಾಜ್ಯದ ಮೇಲೆ ಆಕ್ರಮಣ ನಡೆಸಿದನೆಂದು ತಿಳಿಸಿದ್ದಾನೆ. ಈ ಶಾಸನದಲ್ಲಿ ಅಶೋಕನು ಯುದ್ಧದ ಪರಿಣಾಮಗಳು ತನ್ನ ಮೇಲೆ ಹಾಗೂ ತನ್ನ ರಾಜನೀತಿಯ ಮೇಲೆ ಹೇಗೆ ಪರಿಣಾಮ ಬೀರಿವೆಂಬುದನ್ನು ವಿವರಿಸಿದ್ದಾನೆ. ಆದರೆ ಯುದ್ಧದ ಆರಂಭಕ್ಕೆ ಕಾರಣವೇನೆಂಬುದನ್ನು ಕುರಿತು ಏನನ್ನೂ ಹೇಳುವುದಿಲ್ಲ. ಈ ಮೊದಲು ತನ್ನ ತಂದೆಯಿಂದಾಗಲಿ ಅಥವಾ ಅಜ್ಜನಿಂದಾಗಲಿ ಕಳಿಂಗವು ಗೆಲ್ಲಲ್ಪಟ್ಟಿರಲಿಲ್ಲವೆಂಬುದನ್ನು ಅವನೇ ಒಪ್ಪಿಕೊಂಡಿದ್ದಾನೆ. ಸ್ವತಂತ್ರವಾಗಿಯೇ ಉಳಿದಿದ್ದ ಕಳಿಂಗವು ಅಶೋಕನನ್ನು ಯಾವುದೇ ರೀತಿಯಲ್ಲಿ ಕೆಣಕಿಲ್ಲದಿದ್ದರೂ ಅಶೋಕನೇ ದಂಡೆತ್ತಿ ಹೋದನು. ಬಿಂದುಸಾರನು ದಕ್ಷಿಣ ಭಾರತದ ದಂಡಯಾತ್ರೆಯಲ್ಲಿ ವಿಫಲನಾಗಿದ್ದು, ಅಶೋಕನು ಆ ಕೆಲಸವನ್ನು ತಾನು ಮಾಡಬೇಕೆಂಬ ಸಂಕಲ್ಪವೇ ಕಳಿಂಗದ ಮೇಲಿನ ದಾಳಿಯ ಮೂಲ ಕಾರಣವಾಗಿತ್ತು. ಸ್ವತಂತ್ರ ಪ್ರಿಯರು ಹಾಗೂ ಸಾಹಸಿಗಳೂ ಆದ ಕಳಿಂಗರು ಅಶೋಕನ ವಿರುದ್ಧ ಭೀಕರವಾಗಿ ಹೋರಾಡಿದರು. ಈ ಯುದ್ಧದಲ್ಲಿ 1 ಲಕ್ಷ ಜನ ಪ್ರಾಣ ಕಳೆದುಕೊಂಡು 1.5 ಲಕ್ಷ ಸೈನಿಕರು ಸೆರೆಯಾದರು. ಸಾವಿರಾರು ಜನ ಅಂಗಹೀನರಾಗಿ ರೋಗ ರುಜಿನಗಳಿಗೆ ತುತ್ತಾದರು. ಅಶೋಕನು ಕಳಿಂಗವನ್ನು ತನ್ನ ಸಾಮ್ರಾಜ್ಯದಲ್ಲಿ ಸೇರಿಸಿಕೊಂಡನು. ಕಳಿಂಗ ಯುದ್ಧದ ಪರಿಣಾಮಗಳು. ರಿಸಲ್ಟ್ಸ್ ಆಫ್ ದ ಕಳಿಂಗ ವಾರ್.
The invasion of Kalinga was a big milestone in the history of Magadha and of India. It had influential consequences. The horror of the Kalinga War changed the mind of Ashoka. After Kalinga War, he was converted to Buddhism by Upagupta, a Buddhist monk. Buddhism became a world religion after the war. ಕಳಿಂಗ ಯುದ್ಧದ ರಣರಂಗದಲ್ಲಿ ಆದ ಭಯಂಕರ ಕೊಲೆ, ಸಾವು ನೋವುಗಳಿಂದಾಗಿ ಅಶೋಕನ ಹೃದಯವು ತಲ್ಲಣಗೊಂಡು ಆತನು ದುಃಖಿತನಾದನು. ಕಳಿಂಗ ಯುದ್ಧದ ಪರಿಣಾಮವಾಗಿ ಅಶೋಕನ ನೀತಿ ಮತ್ತು ಗುಣಗಳು ಸಂಪೂರ್ಣವಾಗಿ ಬದಲಾದವೆನ್ನಬಹುದು. ಪಶ್ಚಾತ್ತಾಪ ದುಃಖಗಳೆರಡೂ ಅವನನ್ನು ಆವರಿಸಿದವು. ಈ ಆತ್ಮವಿಕಾಸದಿಂದ ಅವನಿಗೆ ಧರ್ಮವನ್ನು ಆಚರಿಸಬೇಕೆಂಬ ಮನವುಂಟಾಯಿತು. ಅಶೋಕನು ದಿಗ್ವಿಜಯಕ್ಕಿಂತ ಧರ್ಮ ವಿಜಯವೇ ಮೇಲೆಂಬುದಾಗಿ ಅರಿತನು. ಅವನು ಜನತೆಗೆ ಧರ್ಮವನ್ನು ಬೋಧಿಸಲು ನಿಂತನು. ರಾಜ್ಯಾದ್ಯಂತ ಧರ್ಮದ ಬಗ್ಗೆ ತಿಳುವಳಿಕೆ ಮೂಡುವಂತೆ ಮಾಡಿದನು. ನರಹತ್ಯೆಗೂ ಜನರು ನಿರಾಶ್ರಿತರಾಗುವುದಕ್ಕೂ ಕಾರಣವಾದ ಯುದ್ಧದಿಂದ ದೇಶಗಳನ್ನು ಜಯಿಸುವ ಕಾರ್ಯನೀತಿಗೆ ಪ್ರತಿಯಾಗಿ ಧರ್ಮಶ್ರದ್ಧೆಯಿಂದ ವಿಜಯವನ್ನು ಸ್ಥಾಪಿಸುವ ಧರ್ಮ ವಿಜಯ ನೀತಿಯನ್ನು ಅಶೋಕನು ಅನುಷ್ಠಾನಕ್ಕೆ ತಂದನು. ಈ ಧರ್ಮ ವಿಜಯಕ್ಕೆ ಖಡ್ಗಗಳಿಗೆ, ಬಿಲ್ಲು ಬಾಣಗಳಿಗೆ ಪ್ರತಿಯಾಗಿ ಧರ್ಮ ಪ್ರಸಾರವೇ ಸಾಧನವಾಯಿತು. ಕಲ್ಲಣ್ಣನ ರಾಜತರಂಗಿಣಿಯ ಪ್ರಕಾರ ಕಳಿಂಗ ಯುದ್ಧಕ್ಕಿಂತ ಮುಂಚೆ ಶಿವನು ಅಶೋಕನ ಮೆಚ್ಚಿನ ದೇವರಾಗಿದ್ದು ಬೇಟೆಯಾಡುವುದರಲ್ಲಿ ಅಪಾರ ಆಸಕ್ತಿ ತಳೆದಿದ್ದನು. ಈ ಯುದ್ಧದ ನಂತರ ಅಶೋಕನು ಬುದ್ಧನ ತತ್ವಗಳಿಂದ ಪ್ರಭಾವಿತನಾಗಿ ಅಹಿಂಸೆ ಮತ್ತು ಬೌದ್ಧ ಧರ್ಮಕ್ಕೆ ಒಲವು ತೋರಿದನು. ಮುಂದೆ ಅಶೋಕನು ಹಂತ ಹಂತವಾಗಿ ಬೌದ್ಧ ಧರ್ಮದ ಅಂತಃಸತ್ವವನ್ನೇ ತನ್ನ ಆಡಳಿತದಲ್ಲಿ ಒಂದುಗೂಡಿಸಿದನು. ತನ್ನ ವಿದೇಶಾಂಗ ನೀತಿಯನ್ನು ಶಾಂತಿಯುತವಾದ ಪಥದಲ್ಲಿ ಹೋಗುವಂತೆ ಬದಲಾಯಿಸಿಕೊಂಡನು. ಕಳಿಂಗದ ಆಕ್ರಮಣವು ಮಗಧದ ಮತ್ತು ಭಾರತದ ಇತಿಹಾಸದಲ್ಲಿ ಒಂದು ಮಹತ್ವವಾದ ಮೈಲುಗಲ್ಲಾಗಿದ್ದು ಹೊಸ ಯುಗಕ್ಕೆ ನಾಂದಿಯಾಡಿತು. ಇದು ಆಕ್ರಮಣ ಮತ್ತು ವಿಸ್ತಾರ ನೀತಿಗೆ ವಿದಾಯ ಹೇಳಿ ಶಾಂತಿಯ, ಸಾಮಾಜಿಕ ಪ್ರಗತಿಯ ಮತ್ತು ಧಾರ್ಮಿಕ ವಿಚಾರದ ಪ್ರಚಾರ ಮತ್ತು ಅದೇ ವೇಳೆಗೆ ರಾಜಕೀಯ ಸ್ಥಿರತೆಗೆ ದಾರಿ ಮಾಡಿಕೊಟ್ಟಿತು. ಮಗಧ ಸಾಮ್ರಾಜ್ಯದ ಸೈನ್ಯದ ಕ್ಷಾತ್ರ ಗುಣಗಳು ಮರೆಯಾಗಲಾರಂಭಿಸಿದವು. ಸೈನಿಕ ಆಕ್ರಮಣದ ಯುಗ ಮುಕ್ತಾಯವಾಗಿ ಆಧ್ಯಾತ್ಮಿಕ ವಿಜಯ ಅಥವಾ ಧರ್ಮ ವಿಜಯ ಆರಂಭವಾಯಿತು ಎಂಬ ಡಾಕ್ಟರ್ ರಾಯ್ ಚೌಧರಿಯವರ ಅಭಿಪ್ರಾಯವು ಅರ್ಥಪೂರ್ಣವಾಗಿ ಕಂಡುಬರುತ್ತದೆ. ಕಳಿಂಗ ಯುದ್ಧದ ಮತ್ತೊಂದು ಪರಿಣಾಮವೆಂದರೆ ಅಜಾತ ಶತ್ರುವಿನ ಕಾಲದಿಂದಲೂ ಮಗಧವು ಭಾರತದಲ್ಲಿ ರಾಜಕೀಯ ಐಕ್ಯತೆ ಸಾಧಿಸಲು ಪ್ರಯತ್ನಿಸಿದುದು ಅಶೋಕನ ಕಳಿಂಗ ಯುದ್ಧದ ಮೂಲಕ ನೆರವೇರಿತು. ಅಶೋಕನು ಕಳಿಂಗ ಯುದ್ಧ ನಂತರ ದಿಗ್ವಿಜಯವನ್ನು ಬಿಟ್ಟರೂ ಕಳಿಂಗವನ್ನು ಅವರಿಗೆ ಹಿಂತಿರುಗಿಸದೆ ಮೌರ್ಯ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿಕೊಂಡನು. ಅಶೋಕನ ಕಾಲದಲ್ಲಿ ಭಾರತದಲ್ಲಿದ್ದಷ್ಟು ರಾಜಕೀಯ ಐಕ್ಯತೆ ಅವನ ನಂತರ ಭಾರತದ ಇತಿಹಾಸದಲ್ಲಿಯ ಇತರ ಯಾವುದೇ ಹಿಂದೂ ಅರಸನ ಕಾಲದಲ್ಲಿಯೂ ಇರಲಿಲ್ಲವೆಂಬುದೇ ಅಶೋಕನ ರಾಜಕೀಯ ಸಾಧನೆಯ ಹೆಗ್ಗಳಿಕೆಯಾಗಿದೆ. The extent of Ashoka's empire. By that time the empire of Ashoka extended from Kashmir in the north to far south, excluding the kingdoms of the Cholas and Pandyas, and from the borders of Persia in the northwest to Bengal in the east. ಕಳಿಂಗವನ್ನು ಗೆದ್ದ ಮೇಲೆ ಮೌರ್ಯ ಚಕ್ರಾಧಿಪತ್ಯವು ತಮಿಳು ಪ್ರಾಂತ್ಯವನ್ನು ಬಿಟ್ಟು ಇಡೀ ಭಾರತವನ್ನು ಮತ್ತು ಅಫ್ಘಾನಿಸ್ತಾನದ ಹೆಚ್ಚಿನ ಭಾಗವನ್ನು ಒಳಗೊಂಡು ಮಹಾ ಸಾಮ್ರಾಜ್ಯವಾಗಿತ್ತು. ಮೌರ್ಯ ಚಕ್ರಾಧಿಪತ್ಯವು ಕಾಬೂಲ್ ಕಣಿವೆಯಲ್ಲಿನ ಯೋನರು, ಕಂಬೋಜರು ಮತ್ತು ಗಾಂಧಾರರಿಗೆ ಸೇರಿದ ಪ್ರದೇಶ ಮತ್ತು ಕೆಲವು ಅಕ್ಕಪಕ್ಕದ ಪರ್ವತ ಪ್ರದೇಶಗಳಿಂದ ಹಿಡಿದು ಗೋದಾವರಿ, ಕೃಷ್ಣಾ ಜಲಾನಯನ ಪ್ರದೇಶ, ಆಂಧ್ರ ಭಾಗ ಮತ್ತು ಮೈಸೂರಿನ ಉತ್ತರದಲ್ಲಿನ ಇಸಲೆ ಜಿಲ್ಲೆಯವರೆಗೂ ಮತ್ತು ಪಶ್ಚಿಮದಲ್ಲಿ ಸೋಪಾರ್ ಮತ್ತು ಗಿರ್ನಾರ್ಗಳಿಂದಿಡಿದು ಪೂರ್ವದಲ್ಲಿ ದೌಲಿ ಮತ್ತು ಜೌಗಢದವರೆಗೆ ವ್ಯಾಪಿಸಿತ್ತು. ವಾಯುವ್ಯ ದಿಕ್ಕಿನಲ್ಲಿ ಚಕ್ರಾಧಿಪತ್ಯದ ಎಲ್ಲೆಯು ಸಿರಿಯಾ ಮತ್ತು ಪಶ್ಚಿಮ ಏಷ್ಯಾಗಳ ದೊರೆ ಎರಡನೇ ಆಂಟಿಯೋಕಸನ ಸಾಮ್ರಾಜ್ಯದ ಗಡಿಯನ್ನು ಮುಟ್ಟಿದ್ದಿತು ಮತ್ತು ದಕ್ಷಿಣದಲ್ಲಿ ತಮಿಳು ದೇಶದ ಚೋಳರು, ಪಾಂಡ್ಯರು, ಸತಿಯಪುತ್ರ ಮತ್ತು ಕೇರಳ ಪುತ್ರರ ರಾಜ್ಯದವರೆಗೂ ವ್ಯಾಪಿಸಿದ್ದಿತು. ನಾವು ಪರಂಪರೆಯಿಂದ ಬಂದ ಆಧಾರಗಳನ್ನು ನಂಬುವುದಾದರೆ ಅಶೋಕನ ಅಧಿಪತ್ಯವು ಕಾಶ್ಮೀರ ಹಾಗೂ ನೇಪಾಳ ಕಣಿವೆಗಳವರೆಗೂ ಹಾಗೂ ಪುಂಡ್ರವರ್ಧನ ಮತ್ತು ಸಮತಟಗಳವರೆಗೂ ವ್ಯಾಪಿಸಿದ್ದಿತು. ಹಜಾರಾ ಜಿಲ್ಲೆಯ ಮಾನ್ಸೇರಾ, ಡೆಹ್ರಾಡೂನ್ ಜಿಲ್ಲೆಯ ಖಾಲ್ಸಿ, ನೇಪಾಳ ತರಾಯಿಯ ನಿಗಾಲಿಸಾಗರ್ ಮತ್ತು ರುಮಿಂಡಿ ಮತ್ತು ಉತ್ತರ ಬಿಹಾರದ ಚಂಪಾರಣ್ಯ ಜಿಲ್ಲೆಯ ರಾಂಪುರ್ವ ಈ ಸ್ಥಳದಲ್ಲಿ ದೊರೆತಿರುವ ಶಾಸನಗಳಿಂದ ಹಿಮಾಲಯದ ಕಣಿವೆಯ ಪ್ರದೇಶಗಳು ಸಹ ಅಶೋಕನ ರಾಜ್ಯಕ್ಕೆ ಸೇರಿದ್ದವೆಂದು ತಿಳಿದುಬರುತ್ತದೆ. ಈ ವಿಡಿಯೋ ತಯಾರಿಸಲು ನಾನು ರೆಫರ್ ಮಾಡಿರ್ತಕ್ಕಂತಹ ಪುಸ್ತಕಗಳು ಆರ್.ಎಸ್. ಶರ್ಮಾರವರ ಇಂಡಿಯನ್ ಹಿಸ್ಟ್ರಿ, ಕೃಷ್ಣ ರೆಡ್ಡಿಯವರ ಇಂಡಿಯನ್ ಹಿಸ್ಟ್ರಿ, ಡಾಕ್ಟರ್ ಕೆ. ಸದಾಶಿವರವರ ಪ್ರಾಚೀನ ಭಾರತ ಇತಿಹಾಸ,
KN ರವರ ಪ್ರಾಚೀನ ಭಾರತ ಇತಿಹಾಸ. ಧನ್ಯವಾದಗಳು.